ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಯುಗಾದಿ ಹಬ್ಬ ಆದ ಮೇಲೆ ನೆಕ್ಸ್ಟ್ ಡೇ ಚಿಕನ್ ಪಲಾವ್ ಮಾಡಿದ್ದೀವಿ. ನಾನು ನೆನ್ನೆನೇ ಹೇಳಿದ್ದೆ ನನಗೆ ಬೇಳೆ ಇಷ್ಟ ಇಲ್ಲ, ಮೂಳೆ ಇಷ್ಟ ಅಂತೇಳಿ. ಇಲ್ಲಿ ಮೂಳೆನೇ ಮಾಡಿರೋದು. ಅಂದರೆ ಬೆಳಿಗ್ಗೆನೇ ತಿಂಡಿಗೆ ಚಿಕನ್ ಪಲಾವು ಮತ್ತು ಚಿಲ್ಲಿ ಚಿಕನ್ ಮಾಡಿದ್ವಿ. ಅಂದರೆ ತಾತನಿಗೆ ಅಂದರೆ ಅಪ್ಪನಿಗೆ ಚಿಲ್ಲಿ ಚಿಕನ್ ಮಾಡಿದ್ದೆ ನಾನು. ಮೈನ ಬಂದು ಚಿಕನ್ ಪಲಾವ್ ಮಾಡಿದ್ಲು. ಆಮೇಲೆ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದೀವಿ, ತಿಂತಾಯಿದ್ದಾರೆ ಮಕ್ಕಳು. ಅಂದರೆ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡೋಣ ಸಾಕು ಅಂತೇಳಿ ಬೆಳಿಗ್ಗೆನೇ ಎರಡನ್ನೂ ಒಟ್ಟಿಗೆ ಮಧ್ಯಾಹ್ನಕ್ಕೆ ಚಿಕನ್ ಪಲಾವು ಮಟನ್ ಸಾಂಬಾರು ಈ ಥರ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ತಿಂಡಿಗೆ ಚಿಕನ್ ಪಲಾವ್ನ ಮಾಡಿದ್ದೀವಿ. ನನ್ನ ಫೇವ್ರೆಟ್ ಮೂಳೆ. ಅದಾದಮೇಲೆ ಇದು ಬಂದು ಮಧ್ಯಾಹ್ನ ಪುಟ್ಟಯ್ಯವ ಬಂದು ಮುದ್ದೆ ಮಾಡ್ತಾಯಿದ್ದಾರೆ. ಮಟನ್ ಸಾಂಬಾರಿಗೆ ಮುದ್ದೆನೇ ಚೆನ್ನಾಗಾಗೋದು. ನನಗೆ ಮಟನ್ ಪಲಾವ್ಗಿನ್ನ ಮಟನ್ ಸಾಂಬಾರು ತುಂಬ ಇಷ್ಟಪಡ್ತೀನಿ. ಮುದ್ದೆಗೆ ಮಟನ್ ಸಾಂಬಾರು ಇರಲೇಬೇಕು. ಮಟನ್ ಸಾಂಬಾರು ಮಾಡಿದ ಮೇಲೆ ಮುದ್ದೆ ಮಾಡಲೇಬೇಕು. ಹಾಗೆ ಇಲ್ಲಿ ರೈಸ್ ಎಲ್ಲ ರೆಡಿ ಇದೆ. ಮಧ್ಯಾಹ್ನ ಪಿಂಕು, ಮೋನು ಮತ್ತು ಪ್ರವೀಣ 3 ಜನನೂ ಬಂದರು. ಚೈತ್ರ ಬಂದಿಲ್ಲ, ಯಾಕೆಂದರೆ ಅವಳಿಗೆ ಕೆಲಸ ಆಯ್ತಂತೆ. ಅಂದರೆ ಮೀಟಿಂಗ್ ಇತ್ತು ಅಂತೇಳಿ ಅವಳು ಸಂಜೆ ಬರ್ತೀನಿ, ಮೀಟಿಂಗೆಲ್ಲ ಮುಗಿಸ್ಕೊಂಡು ನಾನು ಬಸ್ಸಲ್ಲಿ ಬರ್ತೀನಿ ಅಂದ್ಬಿಟ್ಟು ಮಕ್ಕಳನ್ನ ಮಾತ್ರ ಕಾರಲ್ಲಿ ಬಂದಿದ್ದಾರೆ. ಅಂದರೆ 3 ಜನನೂ ಪ್ರವೀಣ ಮಕ್ಕಳು ಮಾತ್ರ ಬಂದಿದ್ದಾರೆ. ಅಂದರೆ ಅವನಿಗೆ ಇಲ್ಲಿ ಮೀಟಿಂಗ್ ಇತ್ತು ಮಳವಳ್ಳಿಯಲ್ಲಿ, ಅವಳಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು. ಅದಕ್ಕೆ ಅವಳು ನಾನು ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಮಕ್ಕಳು ಇವರು ಬಂದಿದ್ದು ಅಷ್ಟೇ. ಇವನು ಬಂದು ಬಿಟ್ಬಿಟ್ಟು ಇವರೆಲ್ಲ ಇಲ್ಲಿ ಆಟ ಆಡ್ತಾಯಿದ್ದಾರೆ. ಅವನು ಮೀಟಿಂಗ್ ಇದೆ ಅಂಥೇಳಿ ಅಲ್ಲೋದ. ಮತ್ತು ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಗ್ತಾಯಿದೆ. ಇವರಿಗೆಲ್ಲ ಊಟಕ್ಕೆ ಹಾಕ್ಕೊಡ್ಬೇಕು. ನೋಡಿ, ತಾತ ಅಜ್ಜಿ ಮಕ್ಕಳಿಗೆ ಇದ್ದರೆ ಎಷ್ಟು ಚೆನ್ನಾಗಿ ಮಕ್ಕಳು ಅಜ್ಜಿ ತಾತನ ಜೊತೆ ಆಟ ಆಡೋದು ಎಲ್ಲ ಮಾಡ್ತಾರೆ. ಈಗಿನ ಒಂದು ಇದರಲ್ಲಿ ಯಾರೂ ಕೂಡ ಅಜ್ಜಿ ತಾತನ ಮನೆಗೆ ಹೋಗೋದು ಕಡಿಮೆನೇ. ಹೋದ್ರೂ 1-2 ದಿನ ಹೋಗ್ತೀವಿ, ಬಂದುಬಿಡ್ತೀವಿ. ಮೊದಲೆಲ್ಲ ನನಗೆ ಅಂತೂ ಹೋದರೆ ರಜೆ ಮುಗಿಯೋ ತನಕ ಅಜ್ಜಿ ಮನೇಲೇ ಇರ್ತಿದ್ವಿ. ಈಗ ಆಗಲ್ಲ, 2 ದಿನಕ್ಕೆ ವಾಪಸ್ ಬಂದುಬಿಡ್ತೀವಿ ಆ ಥರ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಅಂದರೆ ಅಜ್ಜಿ ತಾತ ಮೊಮ್ಮಕ್ಕಳಿಗೆ ಇರಬೇಕು. ಅಂದರೆ ಚೆನ್ನಾಗಿರುತ್ತೆ. ತಾತಂದು ಅಜ್ಜಿದು ಕತೆಗಳು ಅದು ಇದು ಸ್ಟೋರಿಗಳೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಅಜ್ಜಿ ತಾತ ಅಂದರೆ ಹೌದು, ಅವರ ಲೈಫಲ್ಲಾಗಿರುವಂಥ ಹಿಂದಿನ ಸ್ಟೋರಿಗಳೇನೆಲ್ಲ ಇರುತ್ತೆ ಆ ಸ್ಟೋರಿನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಮಕ್ಳಿಗೂ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಕೇಳ್ತಾ ಇರ್ತವೆ. ಇಲ್ಲಿ ಕೂತ್ಕೊಂಡು ಅಜ್ಜಿ ತಾತ ಇವ್ರಿಗೆಲ್ಲ ಹೇಳೋದು, ಮತ್ತು ಅವ್ರ ಜೊತೆ ಆಟ ಆಡೋದು. ಅವರು ಕೇರಮ್ ಆಡ್ತಾರೆ, ಮತ್ತು ಈ ಥರ ಗಟ್ಟಬಾರ ಆಡ್ತಾರೆ, ಇನ್ನೂ ಬೇರೆ ಬೇರೆ ಗೇಮೆಲ್ಲ ಆಡ್ತಾ ಇರ್ತಾರೆ. ಅದೊಂಥರ ಖುಷಿ, ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ನಮ್ಮದೇ ಫಸ್ಟ್ ಊಟ ಆಗಿದ್ದು, ಮಕ್ಕಳದು ಆಮೇಲೆ ಊಟ ಆಯಿತು. ಏಕೆಂದರೆ ಅವ್ರನ್ನ ಕರೆದ್ರೆ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಅದರಿಂದ ಈಕ್ವಲ್ ಇದೀವಲ್ಲ. ನಾನು ಸ್ನಾನ ಮಾಡಿ ರೆಡಿಯಾಗಿ ರೆಡಿಯಾಗ್ರ ಬರ್ತೀವಿ. ಗಾಡಿ ಇದೆಯೇನೆ? 2 ವೀಲರ್ ಇಲ್ವಾ? ಎಂತಾಯ್ತು? ನಡ್ದು ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟದೆ. ಗುಂಡ ಅವಾಗಿಂದ ಕಾರ್ ತಗ ಓಡಾಡ್ತಾವನೆ. ನನಗೆ ಇಲ್ಲ, ನಂಗೆ ಐಡಿಯಾ ಇಲ್ಲ, ಗಾಡಿ ಇದೆ ಅಂತಾನೆ ಅನ್ಕೊಂಡಿದ್ದು. ಊರಿಂದ ಬಂದಾಗ ಕಾಣಿಸ್ಲಿಲ್ಲ ನಿಮ್ಗೆ? ಇಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಅದಕ್ಕೆ ಸರಿ ಬಾ, ಈಗ ಎಷ್ಟು ಟೈಮು? ಸ್ನಾನ ಮಾಡ್ಕೊ ರೆಡಿ ಆಗ. ನೀವು 3 ಜನ ಸ್ನಾನ ಮಾಡಿಲ್ಲ ಪಿಟಿ, ನೀವು 3 ಜನ ಸ್ನಾನ ಮಾಡಿಲ್ಲ. ಇಲ್ವಾ? ಏರಿದೆ ಕಣೆ, ಹುಷಾರು.
ಚಪ್ಲಿ ಸೈಡ್ ಬಿಟ್ರು ಫೈರ್ ಮಾಡ್ತಾರೆ ಅಣ್ಣಾರೆ ಸ್ವಲ್ಪ ಸೈಡ್ ಕೊಡಿ. ಅಮ್ಮ ಕೇಕ್ ಕೇಕ್ ಬರ್ತೇವೆ. ನಾನು ಗಾಡಿನೇ ಅಬ್ಸರ್ವ್ ಮಾಡಿಲ್ಲ. ಜಾಸ್ತಿ ದೂರ ಕೂರಲ್ಲ. ಸ್ವಲ್ಪ ಅವಳಿಗೆ ಸೀರೆನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣ್ತಿದೆ ಮೇನತಿ. 1000 ಅಲ್ಲ? ಕಲರ್ ಇಷ್ಟ ಆಯ್ತು. ನಿನ್ನ ಹತ್ರ ಯಾವ್ದಿದೆ? ಈ ಕಲರ್ ಇದೆಯಾ? ನಿಂಗ ಅವನಿಗಾದ್ರೆ ಮರನೇ ನಿಂಗ ಅವನಿಗೇನಂದ್ರೆ ಕೊಳ್ಳೆಗೆ ಹೊಂದಬೇಕು ನೀಟಾಗಿ. ಪರ್ಪಲೇ ಚೆನ್ನಾಗಿದೆ. ಅಲ್ಲ ಇನ್ನೊಂದಷ್ಟು ನೋಡೋಣ ಬೇಕೆಂದು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಇದು ಚೆನ್ನಾಗಿದೆ, ಆದರೆ ತಂದ್ಬಿಟ್ಟಿದ್ದಾರೆ. ಅದಿಲ್ಲ ಅಂದಿದ್ರೆ ತಗೋಬೋದು. ಸ್ವಲ್ಪ ಇದು ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಕೊಡುತ್ತೆ. ಇದರಲ್ಲಿ ಒಂದು ನೋಡ್ತೀಯಾ? ಈ ಥರ ಇದರಲ್ಲಿ ತೋರಿಸಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಸಾಫ್ಟ್, ಇನ್ನೂ ಸಾಫ್ಟ್ ಅನಿಸ್ತದೆ ಅಲ್ವಾ? ಇದೇ ಚೆನ್ನಾಗಿದೆ. ನಿಂಗೆ ಅವ್ನು ಕೊಡೋದಾದರೆ ಸಿಂಪಲ್ಲಾಗಿ ಕಲ್ಲರ್ ನೋಡ್ಬೇಕಲ್ಲ. ಇದು ಬೇಡ, ಇದ್ರಲ್ಲಿ ಬೇಡ. ಇದು ಚೆನ್ನಾಗಿದೆ. ಇದೇ ಒಂಥರ ಡಿಫ್ರೆಂಟ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇಡ, ಚೆನ್ನಾಗಿದೆ, ಸಾಫ್ಟ್ ಇದೆ ತುಂಬ. ಚೆನ್ನಾಗಿದೆ ಮನತಿ, ಡಿಫ್ರೆಂಟ್ ಆಗಿದೆ ಕಲರು. ಈ ಥರ ಕಲರ್ ಸಿಗೋದಿಲ್ಲ ಅಲ್ಲ. ಚೆನ್ನಾಗಿದೆ ನೋಡಿ. ಕಾಸ್ಟ್ ಎಷ್ಟು ನೋಡು, ರೇಟ್ ಎಷ್ಟು ನೋಡು. 900 ತಗೋಬೋದು ನಿಂತ. ನಾವು ಇಲ್ಲಿ ಹೊರಟಿದ್ದು ಏನಕ್ಕೆ ಅಂದರೆ ಕೌಶಿ ಬರ್ಡೇ ಇತ್ತು ಅವತ್ತು. ಅದಕ್ಕೆ ಅಂದರೆ ಏಪ್ರಿಲ್ 10 ಅವನ ಬರ್ಡೇ. ಅದರಿಂದ ಕೇಕ್ ತೊಗೊಬರ್ತೀವಿ ಅಂತೇಳಿ ಮನೆಯಿಂದ ಹೊರಟಿದ್ದು. ನಮ್ಮ ಪುಟ್ಟವನಿಗೂ ಅಷ್ಟೇ ಕೇಕ್ ತೊಗೊಬರ್ತೀವಿ ಅಂತೇಳಿ ಬಂದಿದ್ದು. ಬಂದರೆ
ನಾವು ಹಾಗೆ ಬರ್ತಾ ಬರ್ತಾ ಏನು ಮಾಡಿದ್ವಿ, ಹಾಗೆ ಬಟ್ಟೆ ಅಂಗಡಿಗೆ ಹೋಗೋಣ, ನೋಡೋಣ ಯಾವುದಾದ್ರು ಸೀರೆ ಯಾವುದಾದ್ರೂ ಸೀರೆ ಇಷ್ಟ ಆಗುತ್ತಾ ನೋಡ್ಕೊಂಬರೋಣ ಅಂತ ಹೇಳಿ ಬಂದಿದ್ದು. ಸೀರೆ ತೊಗೋಬೇಕು ಅಂತೇನು ಬಂದಿಲ್ಲ ನಾವಿಲ್ಲಿ, ಸೀರೆ ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂಥೇಳಿ ಬಂದಿರೋದು. ಆದರೆ ಬಂದಮೇಲೆ ಒಂದಷ್ಟು ಸೀರೆಗಳನ್ನ ನೋಡಿದ್ವಿ, ಅದು ಓಕೆ ಇಷ್ಟ ಆಯಿತು. ಅಂದರೆ ಒಂದೆರಡು ಸೀರೆ ಇಷ್ಟ ಆಯಿತು, ಅವಳು ಒಂದು ತೊಗೊಂಡ್ಳು, ನಾನೆರಡು ಸೀರೆ ತೊಗೊಂಡೆ. ಅದ್ರ ಜೊತೆಗೆ ಕೌಶಿಗೆ ಒಂದು ಜೊತೆ ಡ್ರೆಸ್ಗಳು, ಅಂದರೆ ಅವನಿಗೆ ಪ್ಯಾಂಟು ಶರ್ಟ್ ಎಲ್ಲ ತೆಗಿಬೇಕಿತ್ತು, ಅದನ್ನು ಕೂಡ ತೆಗೆದ್ವಿ. ನಮಗೆ ಸುಮ್ಮನೆ ನೋಡೋಕ್ಕೆ ಬಂದಿದ್ದು, ನಾವು ಕೇಕ್ ತೊಗೊಂಡು ಬರ್ತೀವಿ, ಹಾಗೆ ಸ್ವೀಟಿಗೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು, ಅದನ್ನು ತೊಗೊಂಡು ಬರೋಣ ಅಂತೇಳಿ ಬಂದಿದ್ದು. ಆದರೆ ಇಲ್ಲಿ ನೋಡಿದರೆ ಬಟ್ಟೆ ಅಂಗಡಿಗೆ ಬಂದ್ವಿ, ಸುಮ್ಮನೆ ಹೋಗೋಣ, ಇಷ್ಟ ಆದರೆ ತೊಗೊಳ್ಳೋಣ, ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಮನೆಗೆ ಹೋಗೋಣ ಅಂತೇಳಿ ಬಂದಿದ್ದು. ನಾವು ಬಂದಿರೋ ಅಂಗಡಿ ಬಂದು ಅಪೋಲೋ ಅಂಗಡಿ, ಮಳವಳ್ಳಿಯಲ್ಲಿ ಯಾವಾಗೆಲ್ಲ ತುಂಬ ಫೇಮಸ್ಸು ಅಪೋಲೋ ಅಂಗಡಿ ಅಂದರೆ. ಇವಾಗೆಲ್ಲ ತುಂಬ ಬಟ್ಟೆ ಅಂಗಡಿಗಳಾಗ್ಬಿಟ್ಟಿದೆ ಮಳವಳ್ಳಿಯಲ್ಲಿ, ಮೊದಲೆಲ್ಲ ಆಗಲ್ಲ, ಇದೊಂದೇ ಅಂಗಡಿ ಎಲ್ಲರೂ ಹೋಗ್ತಾಯಿದ್ದಿದ್ದು. ಈಗ ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳಾಗ್ಬಿಟ್ಟಿದೆ. ಅದಾದಮೇಲೆ ನಾವು ಎಲ್ಲ ಸೀರೆ ಎಲ್ಲ ತೊಗೊಂಡು ಕೆಳಗಡೆ ಬಂದ್ವಿ, ಅಲ್ಲಿ ಕೌಶಿಗೆ ಬಟ್ಟೆ ನೋಡೋಣ ಅಂತೇಳಿ. ಆಮೇಲೆ ಅವನಿಗೂ ಇಷ್ಟ ಆದರೆ ತೊಗೊಳ್ಳೋಣ ಅಂತಲೇ ಬಂದಿದ್ದು, ಅಲ್ಲೂ ಅವನಿಗೂ ಕೂಡ ಇಷ್ಟ ಆಯಿತು. ನಾವು ಅದೇ ಅನ್ಕೋತಿದ್ವಿ, ತೊಗೊಳ್ಳೇಬೇಕು ಅಂತ ಬಂದಾಗ ನಮಗೆ ಕರೆಕ್ಟಾಗಿ ಏನಂದರೆ ಕಲರ್ ಸಿಗಲ್ಲ, ಮತ್ತು ಇಷ್ಟನೇ ಆಗಲ್ಲ ಬಟ್ಟೆಗಳು. ಅವತ್ತು ಒಂದು ಬಟ್ಟೆನೂ ಇಷ್ಟ ಆಗಲ್ಲ, ಆ ಥರ ಆಗಿರುತ್ತೆ. ನಾವು ಅವತ್ತು ಸುಮ್ಮನೆ ಇದ್ದಕ್ಕಿದ್ದಂಗೆ ಬಂದಿದ್ದು, ನೋಡಿದರೆ ಎಲ್ಲ ಇಷ್ಟ ಆಯಿತು ನಮಗೆ, ನಮಗೇನೇನು ಬಟ್ಟೆಗಳು ಬೇಕಿತ್ತು ಆ ಥರ ಬಟ್ಟೆಗಳೆಲ್ಲ ಇಷ್ಟ ಆಯಿತು. ಆಮೇಲೆ ಅಲ್ಲಿಂದ ಪ್ಯಾಕ್ ಮಾಡಿಸ್ಕೊಂಡು ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ನಾವು ಅದೇ ಅಂದ್ಕೊಂಡು ಆಗ್ತಾ ಹೋಗ್ತಾಯಿದ್ವಿ, ಬಂದಿದ್ದೆ ಏನಕ್ಕೋ, ಇಲ್ಲಿ ನಾವು ತೊಗೊಂಡು ಹೋಗ್ತಾ ಇರೋದು ಏನಕ್ಕೆ ಅಂತೇಳಿ ಹೋಗ್ತಾಯಿದ್ವಿ. ಅದಾದಮೇಲೆ ಹಾಗೆ ಕೇಕ್ ತೊಗೊಂಡೋಗೋಣ ಅಂತೇಳಿ ಇಲ್ಲಿ ಕೇಕ್ನ ತೊಗೊಂಡು ಹೋಗೋಕ್ಕೆ ಅಂತೇಳಿ ಬಂದಿದ್ದೀವಿ. ಹಾಗೆ ಕೇಕಿಗೆ ನೇಮೆಲ್ಲ ಕೊಟ್ಬಿಟ್ಟು, ಅಂದರೆ ನೇಮ್ ಬರೆಯುತ್ತಾಯಿದ್ರು ಅವರು, ನೇಮ್ ಬರಿತಾಯಿದ್ರಲ್ಲ ಅಂತೇಳಿ ನಾನು ಅಷ್ಟೊತ್ತಿಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಬೇಕ್ರಿ ಬಂದು ಮಯೂರ ಬೇಕ್ರಿ ಅಂತೇಳಿ. ಈ ಬೇಕ್ರಿ ಹಿಂದೆ ಒಂದು ಘಟನೆ ಆಗಿತ್ತು, ಅದನ್ನು ನೆನೆಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಸುಮಾರು 1 ವರ್ಷ ಆಗಿರ್ಬೋದು, 1 ವರ್ಷದ ಹಿಂದೆ ಒಂದು ಹೆಣ್ಣು ಮಗುನ ಅತ್ಯಾಚಾರ ಮಾಡಿದಂಥ ಘಟನೆ ನಡೆದಿದ್ದು ಈ ಬೇಕ್ರಿ ಹಿಂದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ನಾವು ಬಂದಿರೋದು. ಅದನ್ನು ನೆನೆಸ್ಕೊಳ್ಳೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಆ ಟಾಪಿಕೇ ಬೇಡ, ಏಕೆಂದರೆ ಆ ಥರ ಆಗೋದು ಇಷ್ಟ ಆಗಲ್ಲ, ಆ ಥರ ಕೇಳೋಕ್ಕೂ ನಮಗೂ ಕೂಡ ಇಷ್ಟ ಆಗೋದಿಲ್ಲ. ಅದರಿಂದ ಬೇಡ, ಆ ಟಾಪಿಕ್ನ ಅಲ್ಲೇ ಬಿಟ್ಬಿಡೋಣ. ಹಾಗೆ ಇಲ್ಲಿಗೆ ಬಂದಾಗೆಲ್ಲ ನಮ್ಮಯ್ಯನ ಹೇಳ್ತಾಯಿದ್ಲು, ರೇಖಕ್ಕ ಗೊತ್ತಾ ವಿಷಯ, ಇದು ಇಲ್ಲಿ ನಡೆದಿತ್ತಲ್ಲ ಈ ಬೇಕ್ರಿ ಹಿಂದೆನೇ ಅಂತ ಹೇಳ್ತಾಯಿದ್ಲು. ಅದರಿಂದ ಸ್ವಲ್ಪ ನನಗೆ ನೆನಪಾಯಿತು, ಅದನ್ನು ಅಷ್ಟೇ ಹೇಳಿದ್ದು, ಮುಂದೆ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ. ಓಕೆ, ಅಷ್ಟೊತ್ತಿಗೆ ನೇಮೆಲ್ಲ ಬರೆದು ಪ್ಯಾಕೆಲ್ಲ ಮಾಡಿಕೊಟ್ರು. ಮತ್ತು ಅದ್ರ ಜೊತೆಗೆ ನಾನ್ ವೆಜ್ಜು ಕೂಡ ಇತ್ತಲ್ಲ ಮನೇಲಿ, ಆದ್ದರಿಂದ ಒಂದು ಸ್ಪ್ರೈಟ್ ಅಥವಾ 7up ಏನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ 1 ಲೀಟ್ರು, 2 ಲೀಟ್ರು ನೋಡಿದ್ವಿ, 2 ಲೀಟ್ರು ಏನೋ ಬೇಡ ಅಂತಂದ್ಲು ಮೈನ, 1 ಲೀಟ್ರು ಸಾಕು ಅಂತೇಳ್ಬಿಟ್ಟು 1 ಲೀಟ್ರು ತೊಗೊಂಡ್ವಿ. ಅಂದರೆ ಯಾರಿಗೂ ಹೇಳಿಲ್ಲ, ನಾವೇ ಅಷ್ಟೇ, ನಮ್ಮ ಹುಡುಗರು, ನಮ್ಮ ಪುಡ್ತೇವ, ಅಪ್ಪ, ನಾನು, ನವಿ, ಈ ಥರ ಅಷ್ಟೇ. 1 ಲೀಟ್ರು ಸಾಕು ಅಂದ್ಬಿಟ್ಟು ಆಮೇಲೆ 1 ಲೀಟ್ರದು 7up ಸ್ಪ್ರೈಟ್ ಯಾವುದಾದ್ರೂ ತೊಗೊಂಡ್ರೆ ಓಕೆ ಅಂತೇಳಿ ಆಮೇಲೆ 7up ತೊಗೊಂಡು ಆಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಬರೋಕ್ಕೆ ಮೊದಲೇ ಎಷ್ಟು ಸರಿ ಫೋನ್ ಗೊತ್ತಾ, ತುಂಬ ಸರಿ ಫೋನ್ ಒತ್ತುತ್ತಾ ಇದ್ದಾರೆ, ಎಲ್ಲಿದ್ದೀರಾ ತರೋದಕ್ಕೆ ಹೋಗಿರೋದು ಕೇಕು, ಇಷ್ಟೊತ್ತಾಯ್ತಾ ಅಂತೇಳಿ. ನಾವು ಹೊರಟಿದ್ದು 3:30, ಅಷ್ಟೊತ್ತಿಗೆ ಹೋಗಿದ್ದು. ಅದಕ್ಕೆ ಅವರು ಇಷ್ಟೊತ್ತು ತನಕ ಬೇಕಾ ಅಂತೇಳಿ, ನಾವು ಬಂದಾಗ 5:30, 5:45 ಆಗಿತ್ತು. ಅದಕ್ಕೆ 100 ಸರಿ ಫೋನ್ ಒತ್ತುತ್ತಾಯಿದ್ರು, ಎಲ್ಲಿದ್ದೀರಾ. ನಾವು ಇನ್ನೊಂದು 5 ನಿಮಿಷ ಬಂದ್ವಿ ಅಂತಲೇ ಹೇಳ್ತಾಯಿದ್ವಿ. ಆ ಥರ ಫೋನ್ ಮಾಡ್ತಾನೆ ಇದ್ರು ನಮಗೆ. ಓಕೆ, ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಇದಕ್ಕೆ ಹಂಗೆ ಸುತ್ತಿದ್ಯಾ?
Happy birthday to Kaushi. Happy birthday to Kaushi. ಹುಡುಗರಿಗೆಲ್ಲ ತಿನ್ಸು, ಮಕ್ಳಿಗೆ ತಿನ್ಸು, ಯಾರಿಗೂ ತಿನ್ಸು, ಯಾರ ಒಟ್ಟು ತಿನ್ಬೇಕು. ಮತ್ತು ಅಲ್ಲಿಂದ ಬಂದಮೇಲೆ ಇಲ್ಲಿ ಕೌಶಿನ ಕೇಕ್ ಎಲ್ಲ ಇಟ್ಬಿಟ್ಟು ಕೌಶಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಕೇಕ್ ಎಲ್ಲ ಕಟ್ ಮಾಡಿ ಅಂದರೆ ಮಕ್ಕಳನ್ನ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಾ ಇರೋದು. ಮತ್ತು ಈ ಮಕ್ಕಳೆಲ್ಲ ಏನಂದರೆ ಕೇಕ್ ತಿನ್ನಿಸ್ಬಿಟ್ಟು ಸ್ವಲ್ಪ ಮುಖಕ್ಕೆಲ್ಲ ಮೆತ್ಬಿಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇದು ಆ ಥರ ಎಲ್ಲ ಮಾಡಬೇಡಿ ಕಣ್ರು, ಚೆನ್ನಾಗಿರಲ್ಲ, ಬೇಡ ಅಂದ್ರೂ ಕೇಳ್ತಾನೆ ಇಲ್ಲ. ಆಮೇಲೆ ಮೋನೂ ಅದೇ ಥರ ಮಾಡಿದ್ಲು, ಮತ್ತು ಧನುನು ಅದೇ ಥರ, ಮೋನು ಅಲ್ಲ ಪಿಂಕು ಇರಬೇಕು, ಅವಳು ಅದೇ ಥರ ಮಾಡಿದ್ಲು. ನನಗೆ ಅದು ಒಂಥರ ಅಂಟು ಥರ ಆಗ್ಬಿಡುತ್ತೆ, ಎಣ್ಣೆ ಥರ, ಅದು ಕ್ರೀಮಿ ಅಲ್ವಾ, ಕ್ರೀಮ್ ಥರ ಇರುತ್ತೆ. ಅದರಿಂದ ಬೇಡ ಅಂದರು ನೋಡಿ, ಇವಳೆ ಪಿಂಕನ್ನೇ ಮಾಡಿರೋದು, ಅವಳು ಸ್ವಲ್ಪ ಹಾಕಿದ್ಲು. ಆಮೇಲೆ ಎಲ್ಲರಿಗೂ ಮಕ್ಕಳೆಲ್ಲ ಇದ್ರಲ್ಲ ಅವರಿಗೆಲ್ಲ ಕೇಕ್ ತಿನ್ನಿಸೋದು ಈ ಥರದ್ದೇ ನಡೆದಿದ್ದು. ಸ್ವೀಟಿ, ಪಿಂಕು, ಮೋನು ಇಷ್ಟೇ. ಇದರಲ್ಲಿ ಎಲ್ಲರೂ ಇಲ್ಲೇ ಇದ್ದೀವಿ. ನಮ್ಮ ಮೋನಿಕಾ ಮತ್ತು ಆಂಟಿ ಮಾತ್ರ ಅವ್ರು ಬಂದಿರಲಿಲ್ಲ, ಅವರು ನಾಡಿದ್ದು ಬರೋ ಪ್ಲ್ಯಾನ್ ಇದೆ. ಆಮೇಲೆ ನಾವು ಇವಾಗ ಸೀರೆ ಅಂಗಡಿಗೆ ಹೋಗಿದ್ವಿ. ಏನು ಸೀರೆ ತೊಗೊಂಡ್ವಿ ಏನು ಅದೆಲ್ಲ ನಾನು ಬೆಂಗಳೂರಿಗೆ ಹೋದ್ಮೇಲೆ ಯಾವ ಸೀರೆ ತೊಗೊಂಡೆ ಏನು ಅಂತೆಲ್ಲ ತೋರಿಸ್ತೀನಿ. ಏಕೆಂದರೆ ಇವಾಗ ಮಳವಳ್ಳಿಯಲ್ಲಿ ಇರೋದ್ರಿಂದ ನಾನು ಊರಿಗೆ ಹೋದ್ಮೇಲೆ ಯಾವ ಸೀರೆ ಏನು ಎಷ್ಟು ಅಮೌಂಟ್ ಆಯಿತು ಅಂತೆಲ್ಲ ಹೇಳ್ತೀನಿ. ಇವಾಗ ಸೀರೆನೂ ನಿಮಗೆ ತೋರಿಸಿಲ್ಲ, ಬೆಂಗಳೂರಿಗೆ ಬಂದಮೇಲೆ ತೋರಿಸ್ತೀನಿ. ಓಕೆ. ಆಮೇಲೆ ಸೀರೆ ಏನಕ್ಕೆ ತೊಗೊಂಡಿದ್ದು ಅಂದರೆ ಇವಾಗ ಮತ್ತೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಿಗೆ ಅಂತೇಳಿ ತೊಗೊಂಡಿರೋದು. ಆ ಫಂಕ್ಷನು ಕೂಡ ಈಗ ಹತ್ರದಲ್ಲೇ ಇದೆ. ಆ ಫಂಕ್ಷನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಹಾಗೆ ಇವಾಗ ವಾಯ್ಸ್ ಸಾಕು, ಮ್ಯೂಸಿಕ್ ಹಾಕ್ಬಿಡ್ತೀನಿ. ಮ್ಯೂಸಿಕ್ ಕೇಳಿಕೊಂಡು ವಿಡಿಯೋ ನೋಡೋರಾದರೆ ನೋಡ್ಬೋದು, ಇಲ್ಲ ಸ್ಕಿಪ್ ಮಾಡೋರಾದರೆ ಮಾಡ್ಬೋದು. ಹಾಗೆ ಏನಂದರೆ ಅವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ, ಏನಂದರೆ ಹೋಗಲಿಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ನಾನು ಅಜ್ಜಿ ತಾತನಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊ ಅಂತ ಹೇಳಿದೆ. ಅದಕ್ಕೆ ಅವನು ಅಜ್ಜಿ ತಾತನಿಗೆ ನಮಸ್ಕಾರ ಮಾಡ್ಕೊಂಡೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ, ಅಜ್ಜಿ ತಾತನ ಕಾಲನಾರು ನಮಸ್ಕಾರ ಮಾಡ್ಕೊ, ಅವರೇ ದೇವರಿದ್ದಾಗೆ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ನಮಸ್ಕಾರ ಮಾಡಿಕೊಂಡ. ಆಮೇಲೆ ಇದಕ್ಕೆ ಪ್ಯಾಂಟು ಅವ್ನು ಹಾಕ್ಕೊಂಡಿದ್ದಾನಲ್ಲ, ಆ ಪ್ಯಾಂಟು ನಾನು ತೊಗೊಂಡಿದ್ದೆ, ಬೆಂಗಳೂರಲ್ಲಿ ತೊಗೊಂಡಿದ್ದು, ಆದರೆ ಟೀ ಶರ್ಟ್ ತೊಗೊಂಡಿರಲಿಲ್ಲ. ಇದು ಅಜ್ಜಿ ಯುಗಾದಿ ಹಬ್ಬಕ್ಕೆ ಅದೇ ಟೀ ಶರ್ಟ್ ಅವನಿಗೆ ಕೊಡಿಸಿರೋದು. ಆದರೆ ಅವನು ಹಬ್ಬ ದಿನ ಸ್ವಲ್ಪ ಹೊತ್ತು ಹಾಕ್ಕೊಂಡು ತೆಗೆದುಬಿಟ್ಟ. ನಾಳೆ ಹೆಂಗಿದ್ರು ನನ್ನ ಬರ್ಡೇ ಇದೆ ಅಲ್ಲ, ಆವಾಗ ಹಾಕೋತೀನಿ ಅಂತೇಳಿ ನಾನು ಹೇಳಿದೆ. ಧನು ಹಾಕ್ಕೊಂಡಿದ್ದ, ನೀನು ಹಾಕ್ಕೊಳ್ಳೋ ಅಂದರೆ ಇಲ್ಲ ನನಗೆ ಬೇಡ, ನಾನು ಹಾಕ್ಕೊಳ್ಳಲ್ಲ, ನಾಳೆ ಹಾಕೋತೀನಿ, ಇವಾಗ ಸ್ವಲ್ಪ ಹೊತ್ತು ಹಾಕಿ ಬಿಚ್ಚಿದ್ದೀನಲ್ಲ, ನಾಳೆ ಹಾಕೋತೀನಿ ಅಂದ್ಬಿಟ್ಟು ಅವನು ಹಾಕ್ಕೊಳ್ಳಿಲ್ಲ. ಇಲ್ಲಿ ತಾತನಿಗೆ ಮತ್ತು ಅಜ್ಜಿಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ.
ನಮ್ಮೋನು ಲಾಸ್ಟಲ್ಲಿ, ನಾನು ಲಾಸ್ಟಲ್ಲಿ ಹೋಗಬೇಕು, ನಾನು ಫಸ್ಟ್ ಹೋಗಲ್ಲ ಕೇಕ್ ತಿನ್ಸೋಕ್ಕೆ, ಲಾಸ್ಟಲ್ಲಿ ಹೋಗ್ತೀನಿ ಅಂದ್ಕೊಂಡು ನಿಂತಿದ್ಲು. ಅದಕ್ಕೆ ಅವಳು ಲಾಸ್ಟಲ್ಲಿ ಬಂದಿದ್ದಾಳೆ. ನನಗೆ ಕೇಕ್ ತಿನ್ನಿಸ್ಬೇಕಾದ್ರೆ ಏನಾಯ್ತು ಅಂದರೆ, ಅವನು ಸುಮ್ಮನೆ ನಾನು ಬಾಯಿನ ಅಂತ ಮಾಡ್ತಾಯಿದ್ದೀನಿ, ಅವ್ನು ಬಾಯಿಗೆ ಆಗ್ತಾಯಿಲ್ಲ. ಅದರಿಂದ ಕೈನ ತೆಗೆದು ನನ್ನ ಬಾಯಲ್ಲಿ ಇಟ್ಕೊಂಡೆ ಅಷ್ಟೇ. ಅದಕ್ಕೆ ಎಲ್ಲರೂ ನಗ್ತಾಯಿದ್ರು, ನೀನು ಅಂತ ಬಾಯಿ ಬಿಟ್ಕೊಂಡು ನಿಂತಿದ್ಯಲ್ಲ ಅಂತೇಳಿ. ಸರಿ, ಅದಾದಮೇಲೆ ಅಪ್ಪ ವಾಕ್ ಮಾಡೋಕ್ಕೆ ಹೋದರು. ಹಾಗೆ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ವಿ. ಎಲ್ಲರೂ ಒಂದೊಂದು ಪೀಸ್ ಕೇಕೆಲ್ಲ ತಿಂದ್ಕೊಂಡು, ಏನಂದರೆ ತಂದಿದ್ನಲ್ಲ ಬಟ್ಟೆ, ಅದನ್ನು ಕೌಶಿ ಕೊಟ್ಟಿದ್ದೆ. ಹಾಕಿ ನೋಡು ಕರೆಕ್ಟಾಗಿದೆಯಾ ಬಟ್ಟೆ, ಏನಾದರೂ ಡ್ಯಾಮೇಜು ಆ ಥರದ್ದೆಲ್ಲ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅವನು ಬಟ್ಟೆ ಎಲ್ಲ ಹಾಕಿ ನೋಡಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಪ್ಯಾಂಟಲ್ಲಿ ಜಿಪ್ ಇದೆಯಲ್ಲ, ಆ ಜಿಪ್ಪು ಹಾಳಾಗಿತ್ತು, ಅಂದರೆ ಕಟ್ಟಾಗಿ ಹೋಗಿದೆ. ಅದರಿಂದ ಪ್ಯಾಂಟು ಚೆನ್ನಾಗಿದೆ ಅಂದ್ಬಿಟ್ಟು ಏನು ಮಾಡೋದು ಇವಾಗ, ಜಿಪ್ ಹಾಳಾಗೋಗಿದೆಯಲ್ಲ ಅಂತೇಳಿ. ಆಮೇಲೆ ಮತ್ತೆ ಈಗ ಹೇಗಿದ್ರು ಇನ್ನೂ ಟೈಮ್ ಇದೆ, ಅಡುಗೆ ಇದೆ, ಯಾಕೆ ಮತ್ತೆ ಹೋಗಬಾರ್ದು ಅಂದ್ಬಿಟ್ಟು ಆಮೇಲೆ ಮತ್ತೆ ನಾನು, ನಮ್ಮ ಪುಡ್ತೇವ, ಮೈನ 3 ಜನನೂ ಹೊರಟ್ವಿ ಎಲ್ಲಿಗೆ, ಅಪೋಲೋ ಅಂಗಡಿಗೆ. ಅವನು ಪ್ರವೀಣ ಹಾಗೆ ಮಕ್ಕಳು ಕರ್ಕೊಂಡು ಊರಿಗೆ ಹೋಗ್ತಾಯಿದ್ದ. ಹಾಗೆ ಬಿಟ್ಟು ನಮ್ಮನ್ನು ಅಪೋಲೋ ಅಂಗಡಿ ಹತ್ರ ಹೊರಟ. ನಾವು ಅಲ್ಲಿ ಇಳಿದ್ಬಿಟ್ಟು ಹಾಗೆ ಅಂಗಡಿಗೆ ಹೋದ್ವಿ. ಯಾಕೆ ಅಂದರೆ ಅವತ್ತೇ ಹೋಗಿದ್ದು, ನಾಳೆ ಹೋಗ್ಬೋದಿತ್ತು. ನಾಳೆ ಅಂದರೆ ರಂಜಾನ್ ಇರೋದ್ರಿಂದ ರಜಾ ಇರ್ಬೋದೇನೋ. ಆಮೇಲೆ ಅವ್ರದ್ದು ಅಂಗಡಿಗೂ ಕೂಡ, ಅಂದರೆ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ರಜಾ ಕೊಡ್ಬೋದೇನೋ ಅಂದ್ಬಿಟ್ಟು ನಾವು ಏನು ಮಾಡೋದು, ಅವತ್ತೇ ಹೋಗೋಣ ಅಂದ್ಬಿಟ್ಟು, ಹೆಂಗಿದ್ರು ಇವಳು ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು ಅಂತಿದ್ಲಲ್ಲ ಅಂತೇಳಿ ಹೋದ್ವಿ. ಆಮೇಲೆ ಪ್ಯಾಂಟ್ ಏನಾಗಿದೆ ಅಂದರೆ, ಈ ಥರ ಪ್ಯಾಂಟ್ದು ಜಿಪ್ ಕಟ್ಟಾಗಿದೆ ಅಂತ ಹೇಳಿದ್ವಿ. ಆಮೇಲೆ ಸರಿ ಬೇರೆ ಪ್ಯಾಂಟ್ ತೊಗೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೋಡಿದ್ವಿ, ನಮಗೆ ಯಾವ ಪ್ಯಾಂಟು ಇಷ್ಟ ಆಗಲಿಲ್ಲ. ಬೇರೆದು ಅಷ್ಟೊಂದು ಡಾರ್ಕ್ ಕಲರು, ಇದು ಸ್ವಲ್ಪ ಏನೋ ಇಷ್ಟ ಆಗಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಏನು ಮಾಡೋದು, ಸುಮಾರು ನಾವು ನೋಡಿದ್ವಿ, ಅಷ್ಟು ಇಷ್ಟ ಆಗಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ, ಈ ಜಿಪ್ಪು ಹೋಗಿದೆಯಲ್ಲ, ಜಿಪ್ ಹಾಕಿಸ್ಕೊಡ್ತೀರಾ ಅಂತ ಕೇಳಿದ್ವಿ. ಓಕೆ ಸರಿ ಆಯಿತು, ಹಂಗೆ ಮಾಡಿ ನಾಳೆ ತಂದುಕೊಡಿ, ಜಿಪ್ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಹಾಗೆ ಮಾಡೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ವಾಪಸ್ಸು ಪ್ಯಾಂಟನ್ನು ತೊಗೊಬಂದ್ಬಿಟ್ವಿ. ನಾಳೆ ಬರಬೇಕಾದ್ರೇ ತಂದು ಕೊಡ್ತೀವಿ ಅಂದ್ಬಿಟ್ಟು ಪ್ಯಾಂಟು ಮತ್ತು ಶರ್ಟು ತೊಗೊಂಡೋಗಿದೆ. ಯಾಕೆಂದರೆ ಬೇರೆ ಕಲರ್ ಏನಾದರೂ ಪ್ಯಾಂಟು ಸಿಕ್ಕಿದ್ರೆ ಶರ್ಟ್ನ ಬೇರೆದ್ದೇ ತೊಗೊಳ್ಳೋಣ ಅಂದ್ಬಿಟ್ಟು 2 ತೊಗೊಂಡೋಗಿದ್ವಿ. ಆಮೇಲೆ ಅವರು ಹಂಗಂದಮೇಲೆ ವಾಪಸ್ ಪ್ಯಾಂಟು ಶರ್ಟ್ 2 ತೊಗೊಂಡು ಮನೆಗೆ ಬರಬೇಕಾದ್ರೆ ಹಾಗೆ ಬ್ಯಾಂಗಲ್ಸ್ ಅಂಗಡಿಗೆ ಹೋದ್ವಿ. ಇಲ್ಲಿ ಇದು ನಮ್ಮ ಮನೆಗೆ ಹತ್ರನೇ ಇರೋದ್ರಿಂದ ಯಾವಾಗಲೂ ಅಲ್ಲಿಗೆ ಹೋಗ್ತಾಯಿದ್ವಿ. ಆವಾಗ ಮೈನ ಇಲ್ಲಿಗೆ ಹೋಗೋಣ ಅಂಥೇಳಿ, ಅಲ್ಲಿ ಅಪೋಲೋ ಅಂಗಡಿ ಮುಂದೆನೂ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಹೋದ್ವಿ. ಅದೇನೋ ಅವಳಿಗೆ ಇಷ್ಟ ಆಗಲಿಲ್ಲ, ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ಲು. ಆವಾಗ ಅವಳು ಜಾಸ್ತಿ ಇಲ್ಲಿಗೆ ಬರ್ತಾಯಿದ್ಲು, ಅದರಿಂದ. ಆಮೇಲೆ ಸರಿ ಆಯಿತು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಬಂದ್ವಿ. ಅವಳು ಬ್ಯಾಂಗಲ್ಸು, ನಾನು ಒಂದು ಇಯರಿಂಗ್ಸ್ ತೊಗೊಂಡೆ, ಚಿಕ್ಕದು, 20 ರೂಪಾಯಿ, ಚೆನ್ನಾಗಿತ್ತು ಅಂದ್ಬಿಟ್ಟು ಹೇಳಿ ತೊಗೊಂಡೆ. ಆಮೇಲೆ ಅವಳು ಬ್ಯಾಂಗಲ್ಸು ಮತ್ತು ಇನ್ನೊಂದು ಏನೋ 1-2 ಹೆಣ್ಮಕ್ಳು ಅಂದರೆ ಈ ಫ್ಯಾನ್ಸಿ ಸ್ಟೋರು ಈ ಥರಕ್ಕೆ ಹೋದರೆ ಬ್ಯಾಂಗಲ್ಸ್ ಅಂತ ಅದ್ರ ಜೊತೆಗೆ ಎಕ್ಸ್ಟ್ರಾ ಏನೆಲ್ಲ ನೋಡ್ತಾ ಇರ್ತೀವಿ ನಾವು, ಅದನ್ನೆಲ್ಲ ತೊಗೊಳ್ತಾ ಇರ್ತೀವಿ. ಇದು ಬೇಕು ಅಂತೇಳಿ ತೊಗೊಳ್ತಾ ಇರ್ತೀವಿ. ಆಮೇಲೆ ಅಲ್ಲಿಂದ ತೊಗೊಂಡು ಮನೆಗೆ ಬಂದಾಗ 8:30 ಆಗಿತ್ತು. ಇನ್ನೇನು ಮನೆಗೆ ಬಂದು ಸಾಂಬಾರೆಲ್ಲ ಇತ್ತು, ಮತ್ತು ಸ್ವಲ್ಪ ಏನಂದರೆ 1-2 ಮುದ್ದೆನೂ ಇತ್ತು. ಅದ್ರ ಜೊತೆಗೆ ಇನ್ನೊಂದೆರಡು ತಾತ ಅಂದರೆ ಅಪ್ಪನಿಗೆ ಮತ್ತು ಪುಟ್ಟವನಿಗೆ ಬಿಸಿ 1-2 ಮುದ್ದೆ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮ ಕೆಲಸಗಳು ಮುಗೀತು. ಅಲ್ಲಿಂದ ಬಂದು ಮುದ್ದೆಗಿದ್ದೆ ತಿಂದು ಊಟ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಇದು ಬರ್ತ್ಡೇಲಿ ಒಂದಷ್ಟು ಫೋಟೋಸ್ನ ತೆಗೆದಿದ್ರು, ಮೈನ ತೆಗೆದಿದ್ದು, ನಾನು ವೀಡಿಯೋ ಮಾಡಿದ್ದೆ, ಅವಳು ಬರೀ ಫೋಟೋ ತೆಗೆದಿದ್ಲು. ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.